English news. Now, news in detail. The CITU held a protest against the Panambur Railway Goods Shed and Godown Workers Union and its president Suresh Chandra Shetty with a demand to provide equal job opportunities for local labourers. The CITU held a protest against the Panambur Railway Goods Shed and Godown Workers Union and its president Suresh Chandra Shetty with a demand to provide equal job opportunities for the local labourers. Convener addressed the protesters. CITUವಿನ ನೇತೃತ್ವದಲ್ಲಿ ಪಣಂಬೂರು ರೈಲ್ವೆ ಗೋಡಾನ್ಗಳಲ್ಲಿ ಅಸ್ಮಿನಲ್ ಗೋಡಾನ್ನಲ್ಲಿ ದುಡಿಯುತ್ತಿರುವಂತ ಮತ್ತೆ ದುಡಿಯಬೇಕಾದಂತ ಸ್ಥಳೀಯ ಕಾರ್ಮಿಕರು ಇವತ್ತು ಕೆಲಸದಿಂದ ನಿರಾಕರಣೆಗೊಂಡಿರುತ್ತಾರೆ. ಗುತ್ತಿಗೆದಾರಂತ HMSನ ಮುಂದಾಳು ಆಗಿರುವಂತಹ ಸನ್ಮಾನ್ಯ ಸುರೇಶ್ ಚಂದ್ರ ಶೆಟ್ಟಿ ಅವರು ಈ ಕಾರ್ಮಿಕರಿಗೆ ಕೆಲಸ ನಿರಾಕರಣೆ ಮಾಡುತ್ತಿದ್ದಾರೆ. ಕಳೆದ 1.5 ವರ್ಷದಿಂದ ಇವತ್ತು ಹೋರಾಟ ಪಥದಲ್ಲಿದ್ದಾರೆ. ಈ ಹೋರಾಟದ ಪಥದ ಮುಖಾಂತರ ಇವತ್ತು ನಮ್ಮ ಕೇಳಿಕೆ ಏನಂದ್ರೆ ಸುರೇಶ್ ಚಂದ್ರ ಶೆಟ್ಟಿ ಇವರಿಗೆ ಕೆಲಸ ನೀಡಬೇಕು. ಯಾಕೆಂದ್ರೆ ಜಿಲ್ಲೆಯ ಅಭಿವೃದ್ಧಿ ಯೋಜನೆಗಳಿಗಾಗಿ ತಮ್ಮ ಸರ್ವಸ್ವವನ್ನು ಭೂಮಿಯನ್ನು ಕಳಕೊಳ್ಳುವಂತಹ ಈ ಕುಟುಂಬಕ್ಕೆ ಇವತ್ತು ವಿದ್ಯಾಭ್ಯಾಸ ಕಡಿಮೆ ಇದೆ, ತಾಂತ್ರಿಕ ಕೌಶಲ್ಯ ಇಲ್ಲ, ಒಳಗೆ ಕೆಲಸ ಪಡೆಯುವಂತ ಸಾಧ್ಯತೆ ಇಲ್ಲ. ಆಗಿದ್ದ ಸಂದರ್ಭದಲ್ಲಿ ಅಸಂಘಟಿತ ಕಾರ್ಮಿಕರ ಕೆಲಸ ನಿರ್ವಹಿಸುವಂತ ತಲೆವರ ಕೆಲಸವನ್ನಾದ್ರೂ ಕೂಡ ನೀಡಬೇಕಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಇವತ್ತು ಗುತ್ತಿಗೆದಾರಂತ ಸುರೇಶ್ ಚಂದ್ರ ಶೆಟ್ಟಿ ಹೊರ ಜಿಲ್ಲೆ ಹೊರ ರಾಜ್ಯಗಳಿಂದ ಬಂದಿರುವಂತ ಕಾರ್ಮಿಕರಿಗೆ 3.5 ಲಕ್ಷದಷ್ಟು ಒಬ್ಬೊಬ್ಬರಿಂದ ಪಡೆದು ಈಗ ಅವರಿಗೆ ಕೆಲಸ ನೀಡಿದ್ದಾರೆ. ಅವರಿಗೆ ಕೆಲಸ ನೀಡುವುದು ಬೇಡ ಎಂಬ ಬೇಡಿಕೆ ನಮ್ಮದಲ್ಲ. ಆದರೆ ಅದರೊಟ್ಟಿಗೆ ಸ್ಥಳೀಯರು ಸರ್ವಸ್ವವನ್ನು ಕಳ್ಕೊಂಡಿದ್ದಾರೆ. ಅವರಿಗೆ ಜೀವನಾಧಾರವಾಗಿ ಈ ತಲೆವರೆಯ ಕೆಲಸವನ್ನಾದ್ರೂ ಕೂಡ ನೀಡಬೇಕೆಂಬ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಸುರೇಶ್ ಚಂದ್ರ ಶೆಟ್ಟಿ ಹಠಮಾರಿ ಹೆಜ್ಜೆಯನ್ನು ಬಿಟ್ಟು ಈ ಕಾರ್ಮಿಕರಿಗೆ ಕೂಡಲೇ ಕೆಲಸ ನೀಡಬೇಕು. ಇಲ್ಲದಿದ್ದರೆ ತೀವ್ರತರವಾದಂತಹ ಹೋರಾಟವನ್ನು ಹೋರಾಟ ಸಮಿತಿ ಮುಖಾಂತರ ಮಾಡಲಾಗುವುದು ಎಂಬ ಎಚ್ಚರಿಕೆಯನ್ನು ಸನ್ಮಾನ್ಯ ಸುರೇಶ್ ಚಂದ್ರ ಶೆಟ್ಟಿ ಅವರಿಗೆ ಈ ಮುಖಾಂತರ ಇವತ್ತು ಕೊಡ್ತಾ ಇದ್ದೇವೆ. The agitators held a demonstration and shouted slogans against the PRGGW in front of the DC's office on Monday, February 10th. Laborers from various districts who are working in the godown in Panambur since 30 years are members of this union. However, the local laborers do not get work throughout the year as well as they do not have fixed earnings. They work on temporary basis and are given job only when there is an import of fertilizer. The workers are now demanding a regular job. Lalitha Productions will be launching a audio CD Devotional Ecstasy, the jewel of Carnatic classical music by Pavitra Rupesh, the musical prodigy of Dakshina Kannada. On the 12th of February, the time duration of the CD is 56 minutes comprising of 10 songs. Informing the media people on Monday at the Press Club in Mangaluru, the convener said that this is the first solo album of Pavitra Rupesh, who shot to fame by emerging as a semi-finalist in Zee TV's Kannada, Sa Re Ga Ma Pa, and will be available at all leading music shops across the state. Launching of the music album will be taking place at the Ladies Club Mangaluru from 6 p.m. to 8 p.m. on February 12th. ಸಂಗೀತವನ್ನು ನನ್ನ ಇನ್ನೊಂದು ಜೀವನ ತರ ನಾನು ಅದನ್ನು ಇಟ್ಕೊಳ್ತಾ ಬಂದಿದ್ದೇನೆ. ಸೊ 3ನೇ ವರ್ಷದಲ್ಲಿ 3ನೇ ವಯಸ್ಸಿನಲ್ಲಿ ಮಧುಶ್ರೀ ಬಾಲಸುಬ್ರಹ್ಮಣ್ಯ ಕೃತಿ ಅವರಲ್ಲಿ ನಾನು ಸಂಗೀತ ಕಲಿಯಲಿಕ್ಕೆ ಪ್ರಾರಂಭ ಮಾಡಿದ್ದೆ. ಅದರ ನಂತರ 5ನೇ ಕ್ಲಾಸಲ್ಲಿರುವಾಗ 10 ವರ್ಷ 5ನೇ ಕ್ಲಾಸಲ್ಲಿರುವಾಗ ಜೂನಿಯರ್ ಎಕ್ಸಾಮ್ ಬರ್ತಿದ್ದೆ. ಹಾಗೆ ನನ್ನ ಸಂಗೀತವನ್ನು ಮುಂದುವರಿಸಿಕೊಂಡು ನನ್ನ ಸುಮಾರು ಪ್ರೋಗ್ರಾಮ್ಸ್ಗಳು ಕಚೇರಿಗಳನ್ನು ಎಲ್ಲ ಕೊಡ್ತಿದ್ದೇನೆ. ಬ್ಯಾಂಗ್ಳೂರ್ ಮತ್ತೆ ಉಡುಪಿ ಅಂಡ್ ಈಗ ಪುತ್ತೂರು ಅಂತ ಅದೇ ನನ್ನ ವೃತ್ತಿಯನ್ನಾಗಿ ನಾನು ಆರಿಸಿಕೊಂಡಿದ್ದೇನೆ ಸಂಗೀತವನ್ನು. ಹಾಗೆ ಈ ಒಂದು ಸಿಡಿ ಮಾಡಲಿಕ್ಕೆ ಕಾರಣ ಅಂದ್ರೆ ಸಣ್ಣ ಪ್ರಾಯದಿಂದ ಒಂದು ನನ್ನದೇ ಒಂದು ಓನ್ ಆಲ್ಬಮ್ ಮಾಡಬೇಕು ಅಂತ ಹೇಳಿ ತುಂಬಾ ಆಸೆಯಲ್ಲಿ ಇದ್ದವಳು ನಾನು. ಇಟ್ ವಾಸ್ ಮೈ ಡ್ರೀಮ್. ಸೊ ನೌ ಇಟ್ ಹ್ಯಾಸ್ ಬೀನ್ ಫುಲ್ಫಿಲ್ಡ್. ಸೊ ಆದ ಕಾರಣ ಈ ಆಲ್ಬಮ್ ಅನ್ನು ಮಾಡಲಿಕ್ಕೆ ACC Limited has set up a cement blending unit at Padubidri in Udupi district. ACC Limited has set up a cement blending unit at Padubidri in Udupi district. Addressing a press person on Monday, Mr. P.N. Iyer, the chief executive ACC Limited, said that the unit uses fly ash from the thermal power plant of Udupi Power Corporation Limited in Udupi. This unit is capable of blending 30,000 tons of cement a month. Clinker from ACC plant at Wadi in Gulbarga district is used for cement production and the blending unit in Udupi district. The Udupi plant caters to the requirements for the cement in coastal Karnataka and Kerala, he added. In our new Udupi terminal. This Udupi terminal is inside the Lamco compound.
Just to give you a brief idea of what ACC is all about, we have roughly around 30 million tons of capacity, and we have as many as 11 integrated plants, 4 in north, 3 in east, 3 in south, 1 in west, and 6 grinding units, north 1, east 3, south 3, 2 grinding units, both are in south. And if you really look at the integrated plant of south alone, it works out like this. We have 3 integrated plants. In Wadi we have 2. One old, the other one is new. So 2 integrated plants in Wadi. And we have one of the oldest plants, which is Madhukarai, which is near Coimbatore. So these are the 3 integrated plants we have. In addition to this, we also have a couple of grinding units, one in Kulipini, near Bellary, the other one, Tondebavi, which is close to Bangalore. Then we have 2 blending stations. One is in Raichur, and the other one is just open Udupi. Udupi would have a capacity of around 1,500 tons per day. So we will be able to sell around 45,000 tons in this market. Karnataka is one of our major markets. I mean, in south, if you see, out of the total sale, probably we are doing around roughly a million floor, 4 lakh tons of it, around 3 lakh tons in Karnataka. And we have a huge, customer base in Karnataka. Our product is supposed to be the premium most product available in the market today. And more importantly, in this area, we do have a lot of clients, a lot of customers who buy only ACC. It's because of the trust that they have over the years. Hi, this is John Abraham and you're watching Coastal Times. ಇವ್ರ ಹೆಸರು ಪುಟ್ಟಸ್ವಾಮಿ. ಮಗನ ಸ್ಕೂಲ್ ಫೀಸ್ಗೆ ಹಣ ಎಲ್ಲಿಂದ ಒಟ್ಟು ಮಾಡೋದು ಅಂತ ಟೆನ್ಷನ್. ಕೊನೆಗೆ ಪರಿಹಾರ ಅವ್ರ ಮನೇಲೇ ಇತ್ತು. ಭದ್ರವಾಗಿಟ್ಟಿರೋ ಚಿನ್ನವನ್ನ ಸರಿಯಾದ ಜಾಗದಲ್ಲಿ ಸರಿಯಾದ ಸಮಯದಲ್ಲಿ ಉಪಯೋಗಿಸಿದ್ರು. ಕರ್ನಾಟಕ ಬ್ಯಾಂಕ್ ನ ಚಿನ್ನಾಭರಣಗಳ ಸಾಲದ ಮೇಲೆ ಕಡಿಮೆ ಬಡ್ಡಿ ದರ, ಚಿನ್ನದ ಮೇಲೆ ಅಧಿಕ ಸಾಲ, ಶೀಘ್ರ ಮಂಜೂರಾತಿ. ಇಷ್ಟೇ ಅಲ್ಲ, ಪಡೆಯಿರಿ ಚಿನ್ನಾಭರಣಗಳ ಮೇಲೆ ಕೃಷಿ ಸಾಲ ವಿಶೇಷ ರಿಯಾಯಿತಿ ಬಡ್ಡಿ ದರದಲ್ಲಿ. ಈಗ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಪುಟ್ಟಸ್ವಾಮಿ ಕರ್ನಾಟಕ ಬ್ಯಾಂಕ್ಗೆ. ಕರ್ನಾಟಕ ಬ್ಯಾಂಕ್ ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. Welcome to an amazing experience in taste and luxury. Amazon Fine Dine, the family restaurant with the all-time favorite multi-cuisine menu. Relaxing ambience, lips-making taste, best variety of preparations and service with a smile. Free home delivery within 3 kilometers. Amazon Fine Dine, multi-cuisine restaurant, 3rd floor, Empire Mall, MG Road, Mangalore. Here's great news to the seafood lovers in Mangalore. The Coral Restaurant at the Ocean Pearl launches the exquisite and authentic Seafood Festival, serving an amazing range of freshly cooked seafood to relish your taste buds like never before. Come and be a part of this unique experience at the Coral Restaurant and treat yourselves with the lip-smacking and mouth-watering flavors of our seafood delicacies in the perfect ambience. From 12 to 3 p.m. and 7 p.m. onwards at your hotel, the Ocean Pearl. ಥಾಮಸ್, ನಾವು ಬದುಕಿರೋದೇ ನಿನ್ ಟೀಯಿಂದ ಕಣ. ಗುರು, ನಾಳಿದ್ದು ಹನಿಫಾ ತಂಗಿ ಮದ್ವೆ. ನಿಮ್ ಕಚೇರಿ ಸಖತ್ತಾಗಿರ್ಬೇಕು. ಅಣ್ಣ, ಏನಾದ್ರೂ ಗಿಫ್ಟ್ ಮಾಡ್ಬೇಕಲ್ವಾ? ಅದು ಟೀ ದುಡ್ಡು ಕೊಡು. ನಾವು ಟ್ರೈನ್ ಇಸ್ಕೊಳು. ಎಷ್ಟು ಟ್ರೈ ಮಾಡಿದೆ, ದುಡ್ಡು ಸಿಗಲಿಲ್ಲ. ಅಣ್ಣ, ಗಿಟಾರ್ ಎಲ್ಲಿ? ಗಿಫ್ಟ್ಗೋಸ್ಕರ ಜೀವಕ್ಕಿಂತ ಅಮೂಲ್ಯವಾದ ಗಿಟಾರ್ನೇ ಮಾರ್ಬಿಟ್ನ ಅವನು.
ದಿವಸಗಳಲ್ಲಿ ಮಾತ್ರ ಸಂಬಂಧಗಳು ಯಾವಾಗಲೂ ಚಿನ್ನದ ತರಹ. ಜೋನ್ಸ್ ಅಲ್ಕಾಸ್, ಇದು ಚಿನ್ನದಿಂದಲೇ ಕೂಡಿದ ಬಂಧ. Garcia Designs, a dreamland of furniture. Decorate with exclusive range of furniture from Garcia. Now attractive variety of furniture with unique designs and ready to fit your living place. Exclusive range of furniture for ultra-modern houses and corporate offices. Have your dream design furniture. Get a new look in your office by exclusive range of office furniture. The designers offer your furniture needs under one roof. Patronize our exclusive imported furniture shop Garcia Designs at Garcia Design Complex, Vijay Church Cross Road, Vijay, Mangalore. Mangalore will be held in Asian Bliss, Kannada and Sanskrit Department, Mangalore. On February 13th at the Town Hall at Mangalore, said Achitya Kallapu in a press. Addressing a press meet at the Press Club Patrika Bhavan in Mangalore on Monday, Mr. Achitya Kallapu said that Gadibidi, a comedy drama by the union members' felicitations to the senior artist of the drama industry providing financial aid to one of these incapable artists. Tuluva Award distribution will be the highlights of the program that will begin at 4 p.m. he said. ಈ ಕೊರೋನಾ ಕಾಲದವರೆಗೂ ಕೂಡ ರಾಮನಗರಕ್ಕೆ ನಮ್ಮ ಪೋಷಕರು ಹಣ ಆರ್ಥಿಕ ವರ್ಷ ಲೆಕ್ಕ ಬರ್ತದಾಗ 10 ವರ್ಷದ ವಾರ್ಷಿಕೋತ್ಸವ. ಪ್ರತಿ ವರ್ಷ ಈ ಕರ್ನಾಟಕ ಕಲಾವಿದರು ಕೂಡ ಹಿರಿಯ ಕಲಾವಿದರಿಗೆ ಸನ್ಮಾನ ಅಂಚೆನೆ ಕರ್ನಾಟಕ ರೊಕ್ಕ 5 ಮಾತ ಅಂದ್ಬಿಟ್ಟ ಬೇರೆ ದೇಶದಲ್ಲಿ ಸರ್ವಾಂಗೀಣ ವರದಿ ನಾಟಕ ರಚನೆ, ನಿರ್ದೇಶನ, ನಿರ್ಮಾಣ, ಸಾಹಿತ್ಯ, ಪಾತ್ರವರ್ಧನೆ ಮುಹೂರ್ತದ ಮೊದಲವರೆಗೂ ಹಿರಿಯ ಕಲಾವಿದರಿಗೆ ವರ್ಷವರೆಗೂ ಸವಲತ್ತು ಕನ್ನಡ ವರ್ಷದ ಈ ವರ್ಷದ ಬಂದಾಗ ನನಗೆ ಹಿರಿಯ ಪತ್ರಿಕೆ ಶ್ರೀಕರಪುರ MK ಶ್ರೀಕರಪುರ ಅದೇ ಈ ವರ್ಷ ಈ ಕರ್ನಾಟಕದ ಒಕ್ಕೂಟದ ಸವಲತ್ತು ಅವರು 2013 ನೆಟ್ಟ ಕಾರ್ಯಕ್ರಮ ಎಲ್ಲ ಮುಗಿತಾ ಇದೆ. ಗುರುವಾರ ನಮ್ಮ ಒಕ್ಕೂಟದ ಹೊರಗಳು 5 ಗಂಟೆಗೆ ಪ್ರಾರಂಭ ಕಾರ್ಯಕ್ರಮ. ಅದರಿಂದ ತುಂಬು ಮನೋರಂಜನೆ ಪಟ್ಟದೆ ಕರ್ನಾಟಕದ ಒಕ್ಕೂಟದ ಸದಸ್ಯರನ್ನ ನಮ್ಮೆರಡು ಗಡಿಬಿಡಿ ಮತ್ತು ನಾಟಕಗಳು Mr. Kishore Shetty, President of the Union, Mr. Mohan Kadri, Chief Secretary, Mr. Pradeep Alva and others were present at the press meet. Mr. Sudhakar Jain, Chief Secretary of the State Unit of the Akhila Bharata Karmika Sangha, has accused the elected representatives of both Assembly and Parliament constituencies in Dakshina Kannada district of not taking any interest in redressing the grievances of labourers related to ESIC, ESIH, ESID and P, Labourers Hospital. Mr. Sudhakar Jain, the Chief Secretary of the State Unit of the Akhila Bharatiya Karmika Sangha, has accused the elected representatives of both Assembly and Parliament constituencies in Dakshina Kannada district for not taking any interest in redressing the grievances of labourers related to ESIC, ESIH, ESID and BD labourers and hospital. Jain Sangha strike demanding early solution to problems at ESI Hospital in Mangalore, which had commenced with a rally on February 7th, has entered the 4th day on February 10th Monday. Mr. Jain said the protest will continue until justice is done. He also urged that no action must be taken against ESI employees who are fighting for the betterment of the institution. ಇದುವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಡುಪಿ ಅವಿಭಜಿತ ಜಿಲ್ಲೆಯಲ್ಲೂ ನಮ್ಮ ಕಾರ್ಮಿಕ ಸಚಿವರಾಗಿ ಅಧಿಕಾರ ತಗೊಂಡಿದ್ದಾರೆ ಜನಪ್ರತಿನಿಧಿಗಳು. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ ಪ್ರಾಮುಖ್ಯವಾಗಿ ಇಡೀ ಜಿಲ್ಲೆಗೆ ವಿಸ್ತರಣೆ ಆಗಬೇಕು. ESIC ಭದ್ರತೆ, ಪ್ರತಿಯೊಬ್ಬರ ಆರೋಗ್ಯ ಭದ್ರತೆ ಪ್ರತಿಯೊಬ್ಬರ ಮನೆಯಲ್ಲಿ ಇರಬೇಕಂತ ನಾವು ಹೋರಾಟವನ್ನು ಕಳೆದ 2009ರಲ್ಲಿ ಆರಂಭ ಮಾಡಿದ್ವಿ.
ಇದು ಅಧಿಕೃತವಾಗಿ ಒಬ್ಬ ಕಾರ್ಮಿಕ ಅಧಿಕಾರಿ ತನಿಖೆ ಮಾಡಿದಂತ ಪ್ರತಿಯನ್ನ ಹಿಡ್ಕೊಂಡು ಇವತ್ತು ಆಧರಿಸಿ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದೀವಿ. ಈ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಆರೋಗ್ಯ ಭದ್ರತೆ ಬೇಕು, ಉದ್ಯೋಗ ಭದ್ರತೆ ಬೇಕು, ವೇತನದ ಭದ್ರತೆ ಬೇಕು, ಗುತ್ತಿಗೆ ಪದ್ಧತಿ ರದ್ದತಿ ಮಾಡಬೇಕು, ನೇರ ನೇಮಕಾತಿ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ಉಪವಾಸ ಮಾಡ್ತಾ ಇದ್ದೀನಿ. 4ನೇ ದಿವಸಕ್ಕೆ ಕಾಲೇಜಿದೆ. ಇವತ್ತಿನವರೆಗೆ ಒಬ್ಬ ಅಧಿಕಾರಿಗಳಾಗಿ ಆಗಲಿ ಇದುವರೆಗೆ ಆರೋಗ್ಯ ತಪಾಸಣೆ ಮಾಡಲಿಕ್ಕೆ ಒಂದು ಕಾಳಜಿ ವಹಿಸಿಲ್ಲ. ಇಲ್ಲಿ ಜಿಲ್ಲಾಧಿಕಾರಿಗಳು ಇದ್ದಾರಾ ಇಲ್ವಾ ಅನ್ನೋ ಒಂದು ಪ್ರಶ್ನೆಯನ್ನು ನಾನು ಈ ಸಂದರ್ಭ ನಮ್ಮ ಮೂಲಕ ಹಾಕಲಿಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಪ್ರತಿಯೊಂದು ವಿಚಾರದಲ್ಲೂ ನಮ್ಮ ಹೋರಾಟವನ್ನು ಹತ್ತಿಕ್ಕುವಂತ ಪ್ರಯತ್ನನೂ ಒಂದು ಮೂಲಕ ಮಾಲಕರಿಗೆ ಇಎಸ್ಐಸಿ ಅಧಿಕಾರಿ ನೋಟಿಸ್ ನೀಡುವ ಕ್ರಮವನ್ನು ಮಾಡಿದ್ದಾರೆ. ಇವ್ರನ್ನ ವಜಾ ಮಾಡಬೇಕು ಅಂತ ಬಹಳ ಮುಖ್ಯವಾಗಿ ಇಟ್ಕೊಂಡು ನೋಡ್ತೀವಿ. ಇವತ್ತು ನೋಡಿ ಇಎಸ್ಐಸಿ ಅಧಿಕಾರಿಗಳು ಬರುವಂತ ಸೌಜನ್ಯ ತೋರ್ತಾ ಇಲ್ಲ. ಯಾಕಂದ್ರೆ ಅವರು ಮಾಡಿರುವಂತಹ ಒಂದು ನೋಟಿಸ್ ವಿಚಾರ ಹಾಗೆ ಮತ್ತೆ ಉಸ್ತುವಾರಿ ಸಚಿವಗಳು ಬರುವ ಅಗತ್ಯ ಇಲ್ಲ. ಯಾಕಂದ್ರೆ ನಮಗೆ ಗೊತ್ತಿದೆ, ಕಳೆದ ಬಾರಿ ಬಂದಿದ್ದಾರೆ. ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ JR ಲೋಬ್ ಅವರು ನಮ್ಮ ಇದಕ್ಕೆ ಸ್ಥಳಕ್ಕೆ ಭೇಟಿ ಕೊಟ್ಟರು, ಇದುವರೆಗೆ ಯಾವುದೇ ಕ್ರಮ ಕೊಟ್ಟಿಲ್ಲ. ಹಾಗಿರ್ಬೇಕಾದ್ರೆ ನಮಗೆ ಉಸ್ತುವಾರಿ ಸಚಿವಗಳು ಬೇಕಾಗಿಲ್ಲ, MP ಗಳು ಬೇಕಾಗಿಲ್ಲ, MLA ಗಳು ಬೇಕಾಗಿಲ್ಲ. ನಮಗೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಅವಶ್ಯಕತೆ ಇದೆ. ಹಾಗಿರುವಾಗ ಅವ್ರನ್ನ ಬರುವಂತ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದೀವಿ. ಇಲ್ಲಿ ಯಾವುದೇ ಕಾರಣಕ್ಕೂ ಇವತ್ತೇನು ಒಬ್ಬ ಉಪವಾಸ ಸತ್ಯಾಗ್ರಹ ಮಾಡಿದ್ದಾರೆ ಅಥವಾ ಬೆರಳಿಗೆ ಜನ ಇದ್ದಾರೆ ಅಂತ ತಿಳ್ಕೊಳ್ಳೋದು ಬೇಡ. ಎಲ್ಲರೂ ಕೆಲಸಪರ ಇದ್ದಾರೆ. ಇವತ್ತಿನ ಅಸ್ವಸ್ಥ ಆದ್ರೆ ಅಂತ ಅವರಿಗೆ ಆ ಪರಿಣಾಮ ಗೊತ್ತಾಗಬಹುದು. ಅಲ್ಲಿ ತನಕ ಕಾಯೋದ್ರಿಂದ ಕಾಯಲಿ ಒಂದು ಈ ಸಂದರ್ಭದಲ್ಲಿ. Hi, this is Nisha Kothari and you are watching Coastal Times in this news. Mr. Prasad, now you are all right. ಬಟ್ ನಿಮ್ ಹೆಲ್ತ್ ಕಂಡೀಷನ್ ಇಂಪ್ರೂವ್ ಆಗಬೇಕು ಅಂದ್ರೆ ಪರ್ಮನೆಂಟ್ ಸೊಲ್ಯೂಷನ್ ಒಂದೇ, ಒಳ್ಳೆ ಗಾಳಿ ಒಳ್ಳೆ ವಾತಾವರಣ ಇರೋ ಕಡೆ ಮನೆ ಮಾಡಿ. ಅಂತ ಮನೆ ಎಲ್ಲಿ ಸಿಗುತ್ತೆ ಡಾಕ್ಟರ್? ಅದು ಈ ಸಿಟಿಲಿ. ಯಾಕೆ ರೆಡ್ ಬ್ರಿಕ್ಸ್ ಫ್ಯಾಕ್ಟರಿಯ ಬಗ್ಗೆ ಕೇಳಿಲ್ವಾ? ರೆಡ್ ಬ್ರಿಕ್ಸ್ ಫ್ಯಾಕ್ಟರಿಯಾ? 2 ಎಕರೆ ವಿಶಾಲವಾದ ಜಾಗದಲ್ಲಿ 85% ಹಚ್ಚ ಹಸಿರಾದ ಓಪನ್ ಏರಿಯಾ ಇರುವಂತ ಸೂಪರ್ ಲಕ್ಸುರಿ ಅಪಾರ್ಟ್ಮೆಂಟ್. ಅದು ಕೂಡ ಮುಖ್ಯ ರಸ್ತೆ ಬದಿಯಲ್ಲೇ, ಕುಲಶೇಖರ ಚೌಕಿಲಿ. ಈಗಲೇ ಬುಕ್ ಮಾಡ್ಕೊಳ್ಳಿ. ಇಂಥ ಅಪಾರ್ಟ್ಮೆಂಟ್ ಇನ್ ಸಿಗೋಕ್ ಕಷ್ಟ ಇದೆ. ಡಾಕ್ಟರ್ ನೀವು? ನಾನು ಆಗ್ಲೇ ಬುಕ್ ಮಾಡಾಗಿದೆ. ಫಾರ್ ಎಕ್ಸ್ಕ್ಲೂಸಿವ್ ಬುಕಿಂಗ್ಸ್ ಕಾಂಟ್ಯಾಕ್ಟ್ Property Deal Marketing and Project Management Company, first floor, Netrapati Complex, Red Building, near Zarodi Temple, Bangalore. For booking and more details, call 890-400-1234. Our website is www.propertydealindia.com. Property Deal Marketing and Project Management Company, the professional real estate consultants. ಸಹಕಾರದಿಂದ ಅಭಿವೃದ್ಧಿ, ಅದೇ ನಮ್ಮ ಪರಂಪರೆ. ಶತಮಾನೋತ್ಸವದತ್ತ ದಿಟ್ಟ ಹೆಜ್ಜೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಸಹಕಾರಿ ಕ್ಷೇತ್ರದ ವಿಶಿಷ್ಟ ಸಾಧನೆಗಳು. ಅತ್ಯುತ್ತಮ ಕಾರ್ಯನಿರ್ವಹಣೆಗಾಗಿ ಸತತ 10 ವರ್ಷಗಳಿಂದ ಅಪೆಕ್ಸ್ ಬ್ಯಾಂಕಿನಿಂದ ಪುರಸ್ಕೃತ ಬ್ಯಾಂಕ್. ಸ್ವಸಹಾಯ ಗುಂಪುಗಳ ನಿರ್ವಹಣೆಗಾಗಿ ಸತತ 9 ವರ್ಷಗಳಿಂದ ನಬಾರ್ಡ್ನಿಂದ ಪುರಸ್ಕೃತ ಬ್ಯಾಂಕ್. ಕೃಷಿ ಸಾಲದ ವಸೂಲಾತಿಯಲ್ಲಿ ಸತತ 14 ವರ್ಷಗಳಿಂದ 100% ಸಾಧನೆ. 12 ಗಂಟೆ ATM ಸೌಲಭ್ಯ. ಮಕ್ಕಳಿಗಾಗಿ ವಿಶೇಷ ಸಂಚಯ ಠೇವಣಿ ಯೋಜನೆ. ಠೇವಣಿದಾರರಿಗೆ ವಿಮಾ ಯೋಜನೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಸದಾಶಿವ ಸಹಕಾರ ಸದನ, ಕೊಡಿಯಲ್ ಬೈಲ್, ಮಂಗಳೂರು. Garcia Designs, a dreamland of furniture. Decorate with exclusive range of furniture from Garcia. Now attractive variety of furniture with unique designs and ready to fit your living place. Exclusive range of furniture for ultra-modern houses and corporate offices. Have your dream design furniture. Get a new look in your office by exclusive range of office furniture. The designers offer your furniture needs under one roof. Patronize our exclusive imported furniture shop Garcia Designs at Garcia Design Complex, Vijay Church Cross Road, Vijay, Mangalore. Tejaswini Hospital and SSIOT and ISO 9001-2008 certified Shantram Shetty Institute of Orthopedics and Traumatology, 200-bedded hospital established in 2004, specialized in neurosurgery, cardiac surgery, urology, plastic surgery, vascular surgery, has 4 ultra-unique laminar floor operation theaters which blows virus and bacteria. SSIOT, with the expertise of 38 years of Dr. Shantram Shetty, not only treats patients but also is fully fledged for accident and emergency treatment with experts in the field. SSIOT is a place for advanced technology of any joint replacement of the body. Tejaswini Hospital, Kadri Temple Road, Kadri, Mangalore. Telephone
222-5777, 222-5994, 95, 96 and 97. Today, one looks back with pride and wonder on the transformation that has taken place at Kankanadi, from a single dispensary to a super specialty hospital, from 20 beds to 1,050 beds, from 10 health workers to over 1,500 doctors, nurses, technical staff and over 2,000 students. Father Muller is a byword today for service and dedication, for specific burning of cancer cells at their locations. We have all precision equipments and instruments for both invasive and non-invasive surgical procedures and diagnosis, including high reduction X-ray, ultrasonic color Doppler, CT scan and MRI machines. The operation theaters are equipped with contemporary equipment, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. In all, we have 32 super specialty services, including chest and allergy, de-addiction and counseling, dialysis and mammography. Urging the government to implement KSTY 2012 in a phased manner, the members of Mundaji Cooperative Agricultural Bank Limited held a press meet on Monday, 10th of February. Informing to media, Mr. N.S. Gokhale, President of PACS Mundaji, said unfortunately in India a farmer is born with debt, lives with debt and breathes his last with debt. This certainly can be changed provided pro-farmer policies are formulated and implemented. Government is the key. Our MLA Vasant Bangera has been rendering constant support in this regard. The implementation of KSTY 2012, which we have initiated, will surely prove to be a great blessing to the agricultural community as a whole all over India, bringing certain changes into this project such that farmers pay 50% and the rest of the amount is borne by financial institutions. State and central government will definitely serve the cause. Mr. B.T. Sebastian, Mr. Namdev Rao, Mr. Shivaram Gowda, Mr. Gajanana and others were present at the press meet. Women Akku and Leela, who have been finally secured justice after over 4 decades long struggle for their rightful wages, will be conferred Pannaba Puraskar of Rangabaz in Mangalore. The award presentation ceremony will be held at Rotary Bhavan, Manipal on February 12th evening. That's all for now. See you with more news on the same channel at the same time. Till then, goodbye.